ಬೆಲೆ ಏರಿಕೆ ನೋಡಿ, ಗ್ಯಾಸ್ ಆಯಿತು, ರೋಡ್ ಟೋಲ್ ಆಯಿತು, ಇದೀಗ ಸಿಮೆಂಟ್ ದರ ಏರಿಕೆಯ ಸರದಿ. ದೇಶಾದ್ಯಂತ ಎಲ್ಲ ಬ್ರ್ಯಾಂಡ್ಗಳ ಸಿಮೆಂಟ್ ದರದಲ್ಲೂ ಕೂಡ ಭಾರಿ ಏರಿಕೆ ಆಗುತ್ತೆ. ಇಲ್ಲಿ ತನಕ ಯಾರು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಇವತ್ತು ನಿನ್ನೆ ಎಲ್ಲ, ಸೊ ಅವರಿಗೆ ನಾಳೆ ಸಿಗುತ್ತಲ್ಲ ಅದು ಹಳೆ ದರಕ್ಕೆ ಸಿಗುತ್ತೆ. ಬಟ್ ನಾಳೆಯಿಂದ ಬುಕ್ಕಿಂಗ್ ಮಾಡ್ತೀರಿ ಅಂದರೆ ಸಿಮೆಂಟ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಮನೆ ಕಟ್ಟಬೇಕು ಅಂತ ಒಂದು ಬಡ್ಜೆಟ್ ಇಟ್ಕೊಂಡಿರ್ತಾರಲ್ಲ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಇದು. ಪ್ರತಿ ಮೂಟೆ ಸಿಮೆಂಟ್ ದರದಲ್ಲಿ 30 ರಿಂದ 50 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಈಗ 50 kg ಸಿಮೆಂಟ್ಗೆ ಏನು ಅಬ್ಬಬ್ಬ ಅಂದರೆ ಒಂದು 450-500 ರೂಪಾಯಿ ಒಳಗೆ ಚೀಲ ಇರ್ತಾ ಇತ್ತು. ಅದಕ್ಕೆ 30-50 ರೂಪಾಯಿ ಅಂದರೆ ದೊಡ್ಡ ಮಟ್ಟದ ಹೊರೆ ಇದು. 5 ರೂಪಾಯಿ ಅಲ್ಲ, 30 ರಿಂದ 50 ರೂಪಾಯಿ. ಲಾಸ್ಟ್ ಸೆಪ್ಟೆಂಬರು ಅಕ್ಟೋಬರ್ನಲ್ಲೂ ಜಾಸ್ತಿ ಮಾಡಿದರು. ಅವಾಗ 6 ರೂಪಾಯಿನೋ ಇತ್ತು. ಆ್ಯಂಡ್ ಅವಾಗಲೇ ತಜ್ಞರು ಅಂದಾಜಿಸಿದ್ರು ಜನವರಿ ಅಷ್ಟೊತ್ತಿಗೆ ಆಗುತ್ತೆ ಅಂತ. ಬಟ್ ಅದು ಸ್ವಲ್ಪ ಡಿಲೇ ಆದರೂ ಕೂಡ ಡಬಲ್ ರೇಟಲ್ಲಿ ಹೈಕ್ ಆಗಿದೆ. ಕೆಲವು ಬ್ರ್ಯಾಂಡ್ಗಳ ಸಿಮೆಂಟ್ ದರ 360 ರೂಪಾಯಿ ಏರಿಕೆ, ಅಂದರೆ 300 ಇದ್ರೆ 360 ರೂಪಾಯಿ, ಆ ರೀತಿಯಾಗಿ ಜಾಸ್ತಿ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲವಕ್ಕೂ ಬೆಲೆ ಏರಿಕೆ ಕಾರಣ ಮೊದಲು ಡೀಸೆಲ್ ಪೆಟ್ರೋಲ್ ದರದಲ್ಲಿ ವ್ಯತ್ಯಯ ಆಯಿತು ಅಂದರೆ ಸಾಗಣೆ ವೆಚ್ಚ ಸೇರ್ಕೊಳ್ಳುತ್ತೆ, ನಮ್ಮ ಮೇಲೆ ಬರೆ ಹಾಕ್ತಾರೆ. ಸೊ ಸಿಮೆಂಟ್ ಟ್ರಾನ್ಸ್ಪೋರ್ಟ್ ಅದರಲ್ಲೂ ಕೂಡ ಆ ವಿಚಾರಕ್ಕೊಂದು ದರ ಏರಿಕೆ ಅಂತ ಇದ್ದಾರೆ. ಅದು ಒಂದೇನಾ ಅಂದರೆ ಇಲ್ಲ. ಮರಳು, ಸ್ಟೀಲ್ ಮತ್ತು ಕಲ್ಲಿನ ದರ ಏರಿಕೆ ಬೆನ್ನಲ್ಲೇ ಸಿಮೆಂಟ್ ದರ ಏರಿಕೆ ಆಗ್ತಾ ಇದೆ. ಮನೆ ಕಟ್ಟೋರಿಗೆ ಇದು ಶಾಕಿಂಗ್ ಸುದ್ದಿ. ಸಿಮೆಂಟ್ ಕಂಪನಿಗಳು ಶಾಕಿಂಗ್ ಸುದ್ದಿ ಕೊಟ್ಟಿವೆ. ರಿಯಲ್ ಎಸ್ಟೇಟ್ ವಲಯಕ್ಕೂ ಕೂಡ ಭಾರಿ ಆಘಾತ ಕೊಡ್ತಾ ಇದೆ ಸಿಮೆಂಟ್ ದರ ಏರಿಕೆ. ಸಾಮಾನ್ಯವಾಗಿ ಬೆಲೆ ಏರಿಕೆ ಒಂದು ತೈಲ, ಈ ಪೆಟ್ರೋಲ್ ಡೀಸೆಲ್ನಲ್ಲಿ ವ್ಯತ್ಯಯ ಆದರೆ, ಜಾಸ್ತಿ ಆದರೆ ಅದು ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ನ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಅಲ್ಲಿ ಜಾಸ್ತಿ ಆದರೆ ಇಲ್ಲಿ ನಮ್ಮ ಮೇಲೆ ಹಾಕ್ತಾರೆ. ಇನ್ನೊಂದು ಎರಡನೇದು ಏನಕ್ಕಪ್ಪ ಜಾಸ್ತಿ ಆಗುತ್ತೆ ಅಂದರೆ ಬೇಡಿಕೆ ಹೆಚ್ಚಾಗ್ಬೋದು. ಸಾಮಾನ್ಯ ನೋಡಿ, ಬೇಸಿಗೆ ಆರಂಭ ಆಯಿತು, ಮಳೆಗಿಳೆ ಎಲ್ಲ ನಿಂತಿದೆ. ಮನೆಗಿಳೆ ಕಟ್ಟೋರು ಈಗ ಸ್ವಲ್ಪ ಚುರುಕು ಮುಟ್ಟಿಸ್ಕೊಳ್ತಾರೆ, ಬೇಗ ಮುಗಿಸ್ಕೊಬೇಡೋಣ, ಮತ್ತು ಮಳೆಗಿಳೆ ಆರಂಭ ಆಗೋಷ್ಟೊತ್ತಿಗೆ ಮನೆ ಕಂಪ್ಲೀಟ್ ಮಾಡೋಣ ಅಂತ ಚುರುಕು ಮುಟ್ಟಿಸ್ತಾರೆ. ಸೊ ಬೇಡಿಕೆ ಹೆಚ್ಚಾಗುತ್ತೆ. ನೀವು ಮನೆ ಯೋಚನೆ ಮಾಡ್ತಾ ಇದ್ರೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಕೂಡ ಈಗ ರೋಡ್ ಗೀಡೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಮೆಂಟ್ ಬೇಕು ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಸೊ ಬಹುಶಃ ಒಂದು ಬೇಡಿಕೆ ಹೆಚ್ಚಾಗುತ್ತೆ, ಇಲ್ಲಾಂದರೆ ಸಾರಿಗೆ ವೆಚ್ಚ ನಮ್ಮ ಮೇಲೆ ಹಾಕ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಿಮೆಂಟ್ ರೆಡಿ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗಿರುವ ಉತ್ಪನ್ನಗಳಿರುತ್ತಲ್ಲ, ಬಹುಶಃ ಅದರಲ್ಲೂ ಕೂಡ ಏನಾದರೂ ವೇರಿ ಆಗಿರಬೇಕು ಅಂತ ಕಾಣುತ್ತೆ, ಹೆಚ್ಚು ಕಡಿಮೆ. ಹಾಗಾಗಿ ಬರೋಬ್ಬರಿ 30 ರಿಂದ 50 ರೂಪಾಯಿ ಅಂದರೆ ದೊಡ್ಡ ಮಟ್ಟದ ಹೊರೆ ಇದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ಜನವರಿ ಫೆಬ್ರವರಿಯಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ರು ಆರ್ಥಿಕ ತಜ್ಞರು, ಸ್ವಲ್ಪ ಡಿಲೇ ಆಯ್ತಾ ಅಂತ, ನಂಬರ್ 1. ಆಮೇಲೆ ಇನ್ನೊಂದೇನಪ್ಪ ಅಂದರೆ 6 ರೂಪಾಯಿ 7 ರೂಪಾಯಿ ಜಾಸ್ತಿ ಆಗೋದು ಕೇಳ್ತಾ ಇದ್ವಿ. 30 ರಿಂದ 50 ರೂಪಾಯಿ ಅಂದರೆ ಬಹಳ ದೊಡ್ಡ ಪ್ರಮಾಣ ಅಂತ ಅನ್ನಿಸ್ತಾ ಇದೆ. ರೀಸನ್ಸ್ಗಳು ಏನು? ಟೆಕ್ನಿಕಲಿ ಮತ್ತು ಫಿನಾನ್ಷಿಯಲಿ ಏನಾದರೂ ರೀಸನ್ಸ್ಗಳಿದಾವ ಇದಕ್ಕೆ ಏರಿಕೆ ಆಗೋಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ? ವಿದ್ಯಾ, ಒಂದು ಮೂಲಗಳ ಪ್ರಕಾರ ಏನೊಂದು ಅರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆಯಲ್ಲ ಇರಾನ್, ಆ ಕಾರಣದಿಂದಾಗಿ ಕೂಡ ಪೆಟ್ರೋಲ್ ಈ ಸಿಮೆಂಟ್ ದರ ಏರಿಕೆಗೆ ಕಾರಣ ಆಗಿರ್ಬೋದು ಅನ್ನೋ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಸಿಮೆಂಟ್ನ ಉತ್ಪಾದನೆಯಲ್ಲಿ ಪೆಟ್ಕೋಕ್ ಅಂತ ಹೇಳ್ಬಿಟ್ಟು ಒಂದನ್ನು ಮೂಲ ವಸ್ತುವನ್ನು ಬಳಸ್ತಾರೆ. ಆ ಪೆಟ್ಕೋಕ್ ಅನ್ನೋದು ಪ್ರತಿ ಬ್ಯಾರಲ್ನ ಏನೊಂದು ಕಚ್ಚಾ ತೈಲ ಇರುತ್ತೆ, ಕಚ್ಚಾ ತೈಲದ ಒಂದು ತಳಭಾಗದಲ್ಲಿ ಒಂದು ರೀತಿ ನಾವು ಕಾಫಿ ಮತ್ತು ಟೀನಲ್ಲಿ ಒಂದು ಚರಟ ಅಂತ ಏನು ಕರಿತೀವಲ್ಲ, ಆ ರೀತಿ ಅಂತ ಹೇಳ್ಬೋದು. ಆ ಒಂದು ಮೂಲ ವಸ್ತು ಇರುತ್ತೆ ಪೆಟ್ಕೋಕ್ ಅಂತೇಳಿ. ಆ ಒಂದು ಮೂಲ ವಸ್ತುವಿನ ಅಭಾವದಿಂದಾಗಿ ಕೂಡ ಈ ಒಂದು ಸಿಮೆಂಟ್ನ ದರದಲ್ಲಿ ಏರಿಕೆ ಆಗಿರ್ಬೋದು ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ಯಾಕೆಂದರೆ ಈ ಒಂದು ಸಿಮೆಂಟ್ ಉತ್ಪಾದನೆಗೆ ಮೂಲ ವಸ್ತುವನ್ನಾಗಿ ಒಂದು ರೀತಿಯಾಗಿ ಒಂದು ಕಲ್ಲಿದ್ದಲನ್ನು ಕೂಡ ಬಳಸಲಾಗುತ್ತೆ. ಕಲ್ಲಿದ್ದಲ ಬದಲಿಗೆ ಕೆಲವೊಂದು ಸಂದರ್ಭದಲ್ಲಿ ಪೆಟ್ಕೋಕ್ನ ಕೂಡ ಬಳಸಲಾಗುತ್ತೆ. ಹಾಗಾಗಿ ಈ ಒಂದು ಪೆಟ್ಕೋಕ್ನ ಅಲಭ್ಯತೆಯಿಂದಾಗಿ ಕೂಡ ಈ ಒಂದು ಸಿಮೆಂಟ್ನ ದರ ಹೆಚ್ಚಿಗೆ ಆಗಿರ್ಬೋದು ಅನ್ನೋದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ ಸಾಗಣೆ ವೆಚ್ಚ ಜಾಸ್ತಿ ಆಗಿರೋದು. ಅದು ಸಹಜವಾಗಿ ಕೈಗಾರಿಕೆಗಳಿಗೆ ಸಪ್ಲೈ ಮಾಡುವಂಥ ಡೀಸೆಲ್ ದರವನ್ನು ಹೆಚ್ಚಿಗೆ ಮಾಡಿದೆ ಕೇಂದ್ರ ಸರ್ಕಾರ. ಹಂಗಾಗಿ ಜನಸಾಮಾನ್ಯರಿಗೆ, ನಮಗೆ ರಿಟೇಲ್ ಗ್ರಾಹಕರಿಗೆ ಸಿಗುವಂಥ ಡೀಸೆಲ್ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆದರೆ ಕೈಗಾರಿಕೆಗಳ ಡೀಸೆಲ್ ದರ ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು ಸಾಗಣೆ ದರ ಕೂಡ ಹೆಚ್ಚಾಗಿದೆ ಅನ್ನೋದು ಎರಡನೇ ಕಾರಣ. ಮತ್ತು ಈಗಾಗಲೇ ಬೇರೆ ಎಲ್ಲ ಅಗತ್ಯ ವಸ್ತುಗಳ ಮತ್ತು ದರ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಇದರ ಒಂದು ಪ್ರಭಾವ ಸಿಮೆಂಟ್ ಮೇಲೂ ಕೂಡ ಬಿದ್ದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಸಿಮೆಂಟ್ನ ದರದಲ್ಲಿ, ಸಾಮಾನ್ಯ ಸಿಮೆಂಟ್ಗಳ ದರದಲ್ಲಿ 30 ರಿಂದ 50 ಆದರೆ ಪ್ರೀಮಿಯಂ ಕ್ವಾಲಿಟಿ ಸಿಮೆಂಟ್ಗಳ ದರದಲ್ಲಿ 360 ರೂಪಾಯಿವರೆಗೂ ಪ್ರತಿ ಮೂಟೆಗೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ರೀತಿ ಆಗೋದ್ರಿಂದ
ಮನೆಯ ನಿರ್ಮಾಣ ವೆಚ್ಚ ಇನ್ನೊಂದಷ್ಟು ಹೆಚ್ಚಾಗುತ್ತೆ ಮತ್ತು ರಿಯಲ್ ಎಸ್ಟೇಟ್ ಕಂಪ್ನಿಗಳಿಗೆ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಏನೊಂದು ಕಡಿಮೆ ದರದ ಒಂದು ಫ್ಲ್ಯಾಟ್ಗಳನ್ನು ಒಂದು ಮಾರಾಟ ಮಾಡ್ತಾರೆ, ಆ ಫ್ಲ್ಯಾಟ್ಗಳ ದರ ಕೂಡ ಜಾಸ್ತಿ ಆಗೋಂಥ ಸಾಧ್ಯತೆ ಇದೆ. ಸಿಮೆಂಟ್ ಒಂದು ದರ ಏರಿಕೆಯಿಂದಾಗಿ ಹಲವು ರೀತಿಯಾದಂತಹ ಬೇರೆ ಬೇರೆ ದರ ಏರಿಕೆಗಳಿಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗ್ಬೋದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ವಿದ್ಯಾ. ಓಕೆ ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ನೋಡಿ, ಯುದ್ಧ ಕೇವಲ ಪೆಟ್ರೋಲ್ ಡೀಸೆಲ್ ಅಲ್ಲ, ನಮ್ಮ ದೇಶದಲ್ಲಿ ಏರಿಕೆ ಆಗ್ತಿರೋ ಸಿಮೆಂಟ್ಗೂ ಕೂಡ ಟಚ್ ಆಗ್ತಾ ಇದೆ ಅಥವಾ ಮುಟ್ತಾ ಇದೆ ಅನ್ನೋದನ್ನು ಗಮನಿಸ್ಕೋಬೇಕು.